ಹಾಯ್, ವೆಲ್ಕಮ್ ಟು ವೈಷ್ಣವಿ ಚಾನಲ್. ಇವತ್ತು ನಾವು ಕಡಲೆಬೇಳೆ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಒಲೆ ಮೇಲೆ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೆ. ಕಾದ ಮೇಲೆ 2 ಗ್ಲಾಸ್ ಕಡಲೆಬೇಳೆನ ಹಾಕಿದ್ದೀನಿ. ಇವಾಗ ಅದು ಕುದಿಯೋಕೆ ಬಿಡೋಣ. ಅಷ್ಟರಲ್ಲಿ ನಾನು ಈ ಕಡೆ ಮೈದಾ ಹಿಟ್ಟನ್ನು ಕಲಿಸ್ಕೊತಿದ್ದೀನಿ ಕಡುಬಿಗೆ. ನಾನಿಲ್ಲಿ 2 ಗ್ಲಾಸ್ ಹಾಕಿರೋದ್ರಿಂದ ಅರ್ಧ kg ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನೀವು ಎಷ್ಟು ಹಾಕ್ತೀರಾ ಅಷ್ಟು ತೊಗೋಬೋದು. ಹಿಟ್ಟಿಗೆ ನಾನು ಕಾಸಿರೋ ಎಣ್ಣೆ ಹಾಕೋತಿದ್ದೀನಿ, ಅಂದರೆ ಕಡುಬು ಕ್ರಿಸ್ಪಿಯಾಗಿ ಬರಲಿ ಅಂತ. ಇವಾಗ ಇದನ್ನು ನಾನು ಚಪಾತಿ ಹದಕ್ಕೆ ಬರೋ ಥರ ಮೆದುವಾಗಿ ನಾದ್ಕೋತೀನಿ. ನೋಡ್ತಿರ್ಬೋದು ನಾವು ಹೇಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋತ ನಾದಬೇಕು. ಇವಾಗ ಇದಕ್ಕೆ ಸ್ವಲ್ಪ ಒಳ್ಳೆ ಎಣ್ಣೆ ಹಚ್ಚಿ ನೆನೆಲಿಕ್ಕೆ ಇಟ್ಬಿಡ್ತೀನಿ. ನೋಡಿ, ಇಷ್ಟು ಹದದ ತಕ್ಕಂಗೆ ಈ ಹದ ಬರೋ ಥರ ನಾದ್ಕೋಬೇಕು. ಇವಾಗ ಇದನ್ನು ನೆನೆಲಿಕ್ಕೆ ಇಡ್ತೀನಿ. ನಾನು ಆ ಕಡೆ ಬೆಲ್ಲ ಜಜ್ಕೊಂಡೊತ್ತಿಗೆ ನೆನೆದ್ಬಿಡುತ್ತೆ. ನೋಡಿ, ಬೆಲ್ಲನ ಸೇರಿಸ್ತಿದ್ದೀನಿ. ಇವಾಗ 2 ಕಪ್ ಬೇಳೆಗೆ 2 ಕಪ್ ಬೆಲ್ಲ. ಸ್ವಲ್ಪ ಸಿಹಿ ಜಾಸ್ತಿ ಉಣ್ಣುತ್ತಿದ್ದರೆ ಸ್ವಲ್ಪ ಮೇಲ್ಗಡೆ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಒಂದು ಹನಿನೂ ನೀರಿಲ್ಲದೆ ಇರೋ ಥರ ಬಸಿಬೇಕು. ಆಮೇಲೆ ಬೆಲ್ಲ ಸೇರಿಸ್ಬೇಕು. ಅದನ್ನು ಮಿಕ್ಸಿಗೆ ಹಾಕೋಣ ಅಷ್ಟರಲ್ಲಿ ಈ ಕಡೆ ನಮ್ಮಮ್ಮ ಸಣ್ಣದಾಗಿ ಉಳ್ಳಿ ಹರಿದು ಎಲೆ ಲಟ್ಟಿಸ್ತಿದ್ದಾರೆ ಕಡುಬಿಗೆ. ನೋಡಿ, ಈ ರೀತಿ ಎಲೆನ ಲಟ್ಟಿಸ್ಕೋಬೇಕು. ಎಲೆ ಲಟ್ಟಿಸ್ಮೇಲೆ ಇಲ್ಲಿ ಕಾಣ್ತಿರೋ ಹೂರ್ಣನ ತಗೊಂಡು ಎಲೆ ಮಧ್ಯೆ ಇಡಬೇಕು. ಅದನ್ನು ಉದ್ದಿಗೆ ಎಲೆ ಮಧ್ಯೆ ಇಡಬೇಕು. ನೋಡಿ, ನಾನು ಇಲ್ಲೊಂದು ತುಂಬಿ ತೋರಿಸ್ತೇನೆ. ಈ ರೀತಿ ಎಲೆ ಮಧ್ಯೆ ಇಟ್ಟು 2 ಅಂಚುಗಳು ಏನಿರ್ತಲ್ಲ ಅದನ್ನು ಹತ್ಕೋತ ಹೋಗಬೇಕು. ಗಟ್ಟಿಯಾಗಿ ಹತ್ತಬೇಕು, ಇಲ್ಲಾಂದರೆ ಎಣ್ಣೆಯಲ್ಲಿ ಹಾಕಿದಾಗ ಒಡೆದು ಎಣ್ಣೆ ಎಲ್ಲ ಹಾಳಾಗಿಬಿಡುತ್ತೆ. ಸೊ ಇದೇ ರೀತಿ ನಾನಿವಾಗ 1 ಮರ ಕಡುಬು ಮಾಡಿದ್ದೀನಿ, ನೋಡ್ಬೋದು. ಇದನ್ನು ಕಂಟಿನ್ಯೂ ಮಾಡ್ಕೋತ ಹೋಗಬೇಕು. ನೆಕ್ಸ್ಟ್ ಎಣ್ಣೆನ ಒಲೆ ಮೇಲೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಇವಾಗ ಕಡುಬುಗಳನ್ನ ಹಾಕ್ತಿದ್ದೀನಿ, ನೋಡ್ಬೋದು ನೀವು. ಇದು ಚೆನ್ನಾಗಿ ಗರಿಯಾಗಿ ಕರಿದ ಮೇಲೆ ತೆಗಿಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದ್ದಾವೆ ಕಡುಬು. ಒಟ್ಟು ಬಾಯಿ ಬಿಡ್ತಿಲ್ಲ. ಗಟ್ಟಿಯಾಗಿ ಹತ್ಕೋದ್ರಿಂದ ಬಾಯಿ ಒಡೆಯೋದಿಲ್ಲ. ಒಡೆದ್ರೆ ಎಣ್ಣೆ ತುಂಬ ಹಾಳಾಗಿಬಿಡುತ್ತೆ, ಹೂರ್ಣ ಹೊರಗಡೆ ಬಂದು. ಸೊ ಗಟ್ಟಿಯಾಗಿ ಹತ್ತಬೇಕು. ನಾನಿಲ್ಲಿ 2 ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ತೊಗೋಬೋದು. ಇದರಲ್ಲಿ ಏನಿಲ್ಲ, ಬೇಳೆನ ಚೆನ್ನಾಗಿ ಕುದಿಸಿದ ಮೇಲೆ ನೀರಿಲ್ಲದೆ ಇರೋ ಥರ ಬಸಿಬೇಕು. ಬಸಿದ ಮೇಲೆ ಅದಕ್ಕೆ ಎಷ್ಟು ಬೇಳೆ ಹಾಕಿರ್ತೀರ ಅಷ್ಟು ಸ್ವಲ್ಪ ಮೇಲ್ಗಡೆ ಜಾಸ್ತಿ ಹಾಕಿ, ಅಂದರೆ ಸಿಹಿ ಆಗ್ತಾವೆ. ಅಷ್ಟು ಹಾಕಿದರೆ ಮುಗೀತು. ನೋಡ್ಬೋದು ಹೇಗೆ ಬಂದಿದ್ದಾವೆ ಅಂತ. ತುಂಬಾ ಚೆನ್ನಾಗಿ ಬಂದಿದ್ದಾವೆ. ನಾನು ಮಾಡಿದಂಥ ಕಡುಬು ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.